ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ವಿಭೀಷಣನ ಹಿತೋಪದೇಶವನ್ನು ತಿರಸ್ಕರಿಸಿದ್ದು ಎಂಬ 10ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಾರನೆಯ ದಿವಸ ಪ್ರಾತಃ ಕಾಲದಲ್ಲಿ ಸಮಸ್ತ ಧರ್ಮ ರಹಸ್ಯಗಳನ್ನು ಬಲ್ಲ ವಿಭೀಷಣನು ಪರ್ವತದ ಕೋಡುಗಲ್ಲಿನಂತೆ ಅತ್ಯಂತ ಉನ್ನತವು, ಶರತ್ಕಾಲದ ಮೇಘದೋಪಾದಿಯಲ್ಲಿ ಅತಿ ರಮಣೀಯವು, ಅಂತಃಪುರದ ನೆಲೆಗಳಿಂದ ಪ್ರಕಾಶಮಾನವು, ಅತ್ಯಂತ ಬುದ್ಧಿಶಾಲಿಗಳಾದ ಪ್ರಧಾನರಿಂದ ಶೋಭಿಸತಕ್ಕದ್ದು ಆದ ರಾವಣನ ಅರಮನೆಯನ್ನು ಪ್ರವೇಶಿಸಿದನು. ಆ ಅರಮನೆಯು ಅನೇಕ ಬಲವಂತರಾದ ರಾಕ್ಷಸರ ಹೊರಗಾವಲುಳ್ಳದ್ದು, ಮದ್ದಾನೆಗಳ ಮದಗಂಧದಿಂದ ಘಮಘಮಿಸುವ ಹೊರವಲಯವುಳ್ಳದ್ದು, ಎಲ್ಲಿ ನೋಡಿದರೂ ಶಂಖ ಮದ್ದಳೆಗಳ ಧ್ವನಿಗಳಿಂದ ಮನೋಹರವಾದದ್ದು ಆಗಿತ್ತು. ಸ್ತ್ರೀ ಜನರ ಕಲಕಲ ಧ್ವನಿಯಿಂದ ರಮಣೀಯವಾದ ಒಳಗಣ ಚೌಬೀದಿಯುಳ್ಳದ್ದು, ನವರತ್ನ ನಿರ್ಮಿತವಾದ ತೋರಣಗಳುಳ್ಳದ್ದು, ಗಂಧರ್ವ ಪಟ್ಟಣದಂತೆಯೂ ಮರುತ್ತುಗಳ ಪಟ್ಟಣದಂತೆಯೂ ದೇವತೆಗಳ ಪಟ್ಟಣದಂತೆಯೂ ನಾನಾ ವಿಚಿತ್ರಗಳಿಂದ ರಮಣೀಯವಾದದ್ದು ಆಗಿತ್ತು. ವಿಭೀಷಣನು ಆ ರಾವಣನ ಅರಮನೆಯನ್ನು ಪ್ರವೇಶಿಸಿದನು. ಅಲ್ಲಿ ಮೇಘಮಂಡಲದ ಮೇಲಿರುವ ಸೂರ್ಯನೋ ಎಂಬಂತೆ ರಾವಣನು ಸಿಂಹಾಸನದ ಮೇಲೆ ಕುಳಿತಿದ್ದನು. ವೇದಾಂಗ ಪಾರಂಗತರಾದ ಬ್ರಾಹ್ಮಣರು ಮಂತ್ರಾಕ್ಷತೆ ದಧಿ ದೂರ್ವೆಗಳನ್ನು ಸುವರ್ಣ ಪಾತ್ರೆಗಳಲ್ಲಿ ಹಿಡಿದುಕೊಂಡು ಆಶೀರ್ವಾದ ಮಾಡಲು ವೇದ ಸೂಕ್ತಗಳನ್ನು ಹೇಳುತ್ತಿದ್ದರು. ವಿಭೀಷಣನು ತಾನು ಬಂದ ವೃತ್ತಾಂತವನ್ನು ಬಾಗಿಲವರ ಸಂಗಡ ಹೇಳಿ ಕಳುಹಿಸಿದನು. ಆಮೇಲೆ ತನ್ನ ಹಿರಿಯಣ್ಣನಾದ ಆ ರಾವಣನ ಸಮ್ಮುಖಕ್ಕೆ ಹೋಗಿ ಅಭಿವಂದಿಸಿ ದೇಶ ಕಾಲಗಳನ್ನರಿತು ಹಿತೋಪದೇಶದ ಮಾತುಗಳನ್ನು ನುಡಿಯುತ್ತಾ ಹೀಗೆಂದನು. ಸೀತಾದೇವಿಯು ನಮ್ಮ ಮನೆಗೆ ಬಂದದ್ದು ಮೊದಲು ಈ ಪಟ್ಟಣದಲ್ಲಿ ಅನೇಕ ದುರ್ನಿಮಿತ್ತಗಳಾಗುತ್ತಿವೆ. ಅಗ್ನಿಹೋತ್ರದ ಮನೆಗಳಲ್ಲಿ ವಿದ್ಯುತ್ ಪ್ರಕಾರವಾಗಿ ಆಹುತಿಗಳನ್ನು ಕೊಟ್ಟರೆ ಅಗ್ನಿಯು ಚೆನ್ನಾಗಿ ಪ್ರಜ್ವಲಿಸದೆ ಕಿಡಿಕ ಹಾರುತ್ತಾ ಹೊಗೆಗೂಡಿದ ಜ್ವಾಲೆ ಏಳುತ್ತಿದೆ. ಅಗ್ನಿಹೋತ್ರ ಗ್ರಹಗಳಲ್ಲಿಯೂ ಇತರ ಪವಿತ್ರ ಸ್ಥಳಗಳಲ್ಲಿಯೂ ಸರ್ಪಗಳು ಕಾಣಿಸಿಕೊಳ್ಳುತ್ತಿವೆ. ಹವ್ಯದಲ್ಲಿ ಇರುವೆಗಳು ಬಿದ್ದಿರುತ್ತವೆ. ಹಸುವಿನ ಹಾಲು ಮೊಸರಾಗದೆ ಒಡೆದು ನೀರಾಗುತ್ತಿದೆ. ಮದ ಸುರಿಸುವ ಆನೆಗಳ ಮದ ಧಾರೆಗಳು ನಿಂತು ಹೋಗಿವೆ. ಲಾಯದಲ್ಲಿ ಕುದುರೆಗಳು ಆಹಾರವನ್ನು ತೆಗೆದುಕೊಳ್ಳದೆ ಹೀನ ಸ್ವರದಿಂದ ಕೂಗುತ್ತಿವೆ. ಒಂಟೆ ಹೇಸರ ಕತ್ತೆಗಳು ರೋಮಗಳುದುರಿ ಕಣ್ಣೀರು ಬಿಡುತ್ತಿವೆ. ಈ ಪಟ್ಟಣದಲ್ಲಿರುವ ಜನಗಳಿಗೆ ನಿಷ್ಕಾರಣವಾಗಿ ಚಿಂತೆ ಹುಟ್ಟುತ್ತಿದೆ. ವಾಯಸಗಳು ಒಟ್ಟುಗೂಡಿಕೊಂಡು ಭಯಂಕರವಾಗಿ ಸೊರಗೈಯುತ್ತಾ ಅಲ್ಲಲ್ಲಿ ಉಪ್ಪರಿಗೆಗಳ ತುದಿಯಲ್ಲಿ ಕುಳಿತಿವೆ. ಇವೇ ಮೊದಲಾದ ಇನ್ನೂ ಅನೇಕ ದುರ್ನಿಮಿತ್ತಗಳು ತೋರುತ್ತಿವೆ. ಇದಕ್ಕೆ ಸೀತಾದೇವಿಯನ್ನು ಬಿಟ್ಟು ಕಳುಹಿಸುವುದೇ ಪರಿಹಾರ. ನಾನು ಇಂಥ ಮಾತನ್ನು ಅಜ್ಞಾನದಿಂದಲೂ ಭಯದಿಂದಲೂ ಹೇಳಿದೆನೆಂದು ತಿಳಿಯಬೇಡ. ಪರಸ್ತ್ರೀ ಸಂಪರ್ಕವು ದೋಷವೆಂದು ತಿಳಿದು ಸೀತಾದೇವಿಯನ್ನು ಬಿಟ್ಟು ಕಳುಹಿಸು. ಇಲ್ಲದಿದ್ದರೆ ನಿನ್ನ ದೋಷವು ಈ ಪಟ್ಟಣದಲ್ಲಿರುವ ಪುರುಷರು ಸ್ತ್ರೀಯರು ಮೊದಲಾದವರೆಲ್ಲರನ್ನೂ ಸುತ್ತಿಕೊಳ್ಳುವುದು. ನಾನು ಹೇಳಿದ ಮಾತಿಗೆ ನಿನ್ನ ಮಂತ್ರಿಗಳೊಬ್ಬರೂ ಸಮ್ಮತಿಸುವುದಿಲ್ಲವಾದರೂ ಅವಶ್ಯವಾಗಿ ನಾನು ಹೇಳಿದ್ದು ಹಿತಕರವೆಂದು ವಿಶ್ವಾಸಪೂರ್ವಕವಾಗಿ ಹೇಳಿದ್ದೆಂದು ತಿಳಿದು ಸೀತಾದೇವಿಯನ್ನು ಬಿಟ್ಟು ಕಳುಹಿಸು ಎಂದು ಸಮಸ್ತ ಮಂತ್ರಿಗಳ ಸಮ್ಮುಖದಲ್ಲಿ ಹೇಳಿದನು. ಈ ಮಾತನ್ನು ಕೇಳಿ ರಾವಣನು ತನಗೆ ಪ್ರಾಪ್ತವಾದ ಮೃತ್ಯುವನ್ನು ಅರಿಯದೆ ವಿಭೀಷಣನನ್ನು ಕುರಿತು, ವಿಭೀಷಣ, ನಾನೆಲ್ಲಿಯೂ ಭಯವನ್ನು ಕಾಣೆನು. ರಾಮನು ಇಂದ್ರಾದಿ ದೇವತೆಗಳನ್ನು ಕೂಡಿಕೊಂಡು ಬಂದರೂ ಸೀತೆಯನ್ನು ತಿರುಗಿ ಕರೆದುಕೊಂಡು ಹೋಗಲಾರನು. ಆತನು ನನಗೆದುರಾಗಿ ರಣರಂಗದಲ್ಲಿ ಹೇಗೆ ನಿಂತಾನು ಎಂದು ನುಡಿದು ವಿಭೀಷಣನು ಹೇಳಿದ ಮಾತನ್ನು ಹಿತೋಪದೇಶವೆಂದು ತಿಳಿಯದೆ ಆತನನ್ನು ಮನೆಗೆ ಕಳುಹಿಸಿದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.